ಜರ್ಸಿ ಹಸುವಿನ ಹಾಲನ್ನು ಕುಡಿದ್ರೆ ಬ್ರೈನ್ ಡಿಸಾರ್ಡರ್, ಸಿಜೋಫ್ರೀನಿಯಾ ಅಂತ ಏನಂತೀವಲ್ಲ ಅದು, ಹಾರ್ಟ್ ಅಟ್ಯಾಕ್, ಬ್ಲಡ್ ಪ್ರೆಷರು, ಕ್ಯಾನ್ಸರು, ಸಂಧಿ ನೋವುಗಳು, ಆಮೇಲೆ ಹಿಸ್ಟೆಕ್ಟೊಮಿ, ಹೆಣ್ಮಕ್ಕಳಿಗೆ ಗರ್ಭಾಶಯದ ಚೀಲವನ್ನು ಅತಿ ತಾರುಣ್ಯಾವಸ್ಥೆಯಲ್ಲೇ ರಿಮೂವ್ ಮಾಡುವಂಥ ಪರಿಸ್ಥಿತಿ. ಇಂಥ 12 ಅಸಾಧ್ಯ ರೋಗಗಳು ಹೇಗೆ ಬರ್ತಾವೆ ಅಂತ ಇವ್ರು ಮಾಡಿದ್ದಾರೆ. ನಾಟಿ ಹಸುವನ್ನು ನಮ್ಮ ಮನೆಯಲ್ಲಿದ್ದರೆ ಅದರ ಹಾಲನ್ನೇ ಆಗಲಿ, ಆ ಹಾಲು ಸೇವನೆ ಮಾಡುವವರು ನಾವು ತುಂಬ ಜನರ ಮೇಲೆ ಇಟ್ಟರೆ ಕೆಲವೊಂದು ಸ್ಪೋರ್ಟ್ಸ್ಮನ್ ಮೇಲೆ ಪ್ರಯೋಗ ಮಾಡಿದ್ವಿ. ಆ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿದಂಥ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಸ್ವಲ್ಪ ಶಕ್ತಿ ಕಡಿಮೆ ಬೀಳ್ತಾ ಇತ್ತು. ಹೆಚ್ಚು ಮಾಡಬೇಕು ಅಂತ ಏನಾದರೂ ಆಹಾರ ಕೊಟ್ಟರೆ ತೂಕ ಹೆಚ್ಚಾಗ್ತಿತ್ತು, ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಿತ್ತು. ಕಡಿಮೆ ಬಿಟ್ಟರೆ ಕಡಿಮೆ ಆಗ್ತಿತ್ತು. ಆಗ ನಾವು ದೇಶಿ ಹಸುವಿನ ಹಾಲನ್ನು ಅದರ ಜೊತೆ ಒಂದು ಚಮಚ ತುಪ್ಪವನ್ನು ಕೊಟ್ಟಾಗ ಅವ್ರಿಗೆ ಬೇಕಾದ್ದಕ್ಕಿಂತಲೂ ಶಕ್ತಿ ಹೆಚ್ಚಾಯಿತು, ಆದರೆ ತೂಕ ಹೆಚ್ಚಾಗಲಿಲ್ಲ. ದೇಶಿ ಹಸುವಿನ ಹಾಲು ಮತ್ತು ತುಪ್ಪದ ವೈಶಿಷ್ಟ್ಯ ಏನು? ನೀವು ತೂಕ ಹೆಚ್ಚು ಮಾಡಬೇಕಾಗಿತ್ತು ಅಂತಂದರೆ ಮೊಸರು ಇದೆಯಲ್ಲ, ದೇಶಿ ಹಸುವಿನ ಮೊಸರು, ಕೆನೆ ಸಹಿತವಾಗಿ 1-2 ತಿಂಗಳು ತಿನ್ನಿರಿ, ನಿಮ್ಮದು ತೂಕ ಎಷ್ಟು ಬೇಕಷ್ಟು ಹೆಚ್ಚಾಗುತ್ತೆ, ಕೆನೆ ಸಹಿತವಾಗಿ. ಯಾರ್ಯಾರಿಗೆ ಕಡ್ಡಿ ಪೈಲ್ವಾನರಾಗಿ ಇರ್ತೀವಲ್ಲ ಅವರು ಅದರ ತುಪ್ಪ ಅದರ ಮೊಸರು ತಿಂದರೆ ಕೆನೆ ಸಹಿತ ನಿಮ್ಮ ತೂಕ ಹೆಚ್ಚಾಗುತ್ತೆ.